ಹಾ ಹಾಯ್ ಫ್ರೆಂಡ್ಸ್. ಇವತ್ತು ಹೆಲ್ದಿಯಾಗಿ ಡೆಲಿಷಿಯಸ್ ಆಗಿರುವಂಥ ನವಣಕ್ಕಿ, ನಮ್ಮ ಕಡೆ ನವಣಕ್ಕಿ ಅಂತ ಕರಿತೀವಿ. ನವಣೆದು ಕಿಚಡಿ ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಅದು ಚಟ ಅನ್ನೋವರೆಗೂ ಬಿಟ್ಟು, ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ತರಕಾರಿಗಳು, ಫಸ್ಟಿಗೆ ಈರುಳ್ಳಿ ಹಾಕಿ ಸ್ವಲ್ಪ ಅದನ್ನು ಫ್ರೈ ಆಗೋವರೆಗೂ ಬಿಡಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಯಾವ ಥರ ಫ್ರೈ ಆಗ್ತಾಯಿದೆ ಅಂತ. ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಆಮೇಲೆ ಕ್ಯಾರೆಟು, ಆಲೂಗಡ್ಡೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೇ ಥರ ಈ ಗ್ರೀನ್ ಪೀಸ್ ಸೀಸನ್ ಅಲ್ವಾ, ಗ್ರೀನ್ ಪೀಸನ್ನು ಹಾಕ್ಕೊಂಡಿದ್ದೀವಿ. ಅದೆಲ್ಲ ಫ್ರೈ ಆಗಲಿ. ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕೋದ್ರಿಂದ ನಾವು ಹುಳಿಗೆ ಹುಣಸೆಹಣ್ಣೆಲ್ಲ ಹಾಕೋ ಅಗತ್ಯ ಇಲ್ಲ. ಈ ಟೊಮೆಟೊನ ಚೆನ್ನಾಗಿ ಅದ್ರ ಜೊತೆ ಬೆಂದಾದಮೇಲೆ ಚೆನ್ನಾಗಿ ಹುಳಿ ಬಿಟ್ಟಿರುತ್ತೆ. ಸೊ ಬೇರೆ ಯಾವ ಥರ ನಾವು ನಿಂಬೆಹಣ್ಣು ಹಾಕಲಿ ಹುಣಸೆಹಣ್ಣಾಗಲಿ ಹಾಕೋತಾ ಇಲ್ಲ ಇದಕ್ಕೆ. ಈ ಎಲ್ಲ ತರಕಾರಿ ಹಾಕಿರೋದ್ರಿಂದ ಅದು ಫುಲ್ ಡೆಲಿಷಿಯಸ್ ಆಗಿ ಟೇಸ್ಟಿಯಾಗಿರುತ್ತೆ. ಆಮೇಲೆ ಈಗ ಅದೆಲ್ಲ ಬೆಂದಮೇಲೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾವು ಖಾರದ ಪುಡಿಗೆ ಧನಿಯಾ, ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಎಕ್ಸ್ಟ್ರಾ ಹಾಕ್ತಾಯಿಲ್ಲ. ನೀವು ಕೆಂಪು ಮೆಣಸಿನ್ಕಾಯಿ ಹಾಕಿದರೆ ಅದಕ್ಕೆ ನೀವು ಧನಿಯಾ, ಜೀರಿಗೆ ಎಲ್ಲ ಹಾಕಬೇಕು. ಈಗ ನೆನೆಸಿಟ್ಕೊಂಡಿರುವಂಥ ನವಣಕ್ಕಿ, ಅಂದರೆ ಅಟ್ಲೀಸ್ಟ್ 1 hour ನಾವು ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ನವಣಕ್ಕಿ ನೆನೆಸಿಟ್ಕೊಂಡಿರೋದಾದಮೇಲೆ ಇದು ನೆನೆಸಿಟ್ಕೊಂಡಿರೋಂಥ ಬೇಳೆ, ತೊಗರಿಬೇಳೆ, ಮಸೂರ್ ದಾಲ್ ಅಂತೀವಲ್ಲ ಅದು, ಹೆಸರುಬೇಳೆ, ನಾನು ಮೂರನ್ನು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ಯಾರ್ಯಾರಿಗೆ ಯಾವ್ಯಾವುದು ಬೇಳೆ ಬೇಕೋ ಅದನ್ನು ನಾವು ನೆನೆಸಿಟ್ಕೋಬೋದು. ಲಾಸ್ಟಿಗೆ ನೀರು ಹಾಕಿ ಕುಕ್ಕರಲ್ಲಿಟ್ಟು 3ರಿಂದ 4 ವಿಸಿಲ್ ಹಾಕ್ಸಿದ್ರೆ ಚೆನ್ನಾಗಿ, ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಆದಮೇಲೆ ನೋಡಿ ಈಗ ಕುಕ್ಕರ್ನ ಮುಚ್ಚಿಟ್ಟು 3ರಿಂದ 4 ವಿಸಿಲ್ಲು ಬಿಡಬೇಕು. ಆಗಿದೆ ಅನಿಸುತ್ತೆ 3ರಿಂದ 4 ವಿಸಿಲು. ನೋಡಿ ಟೇಸ್ಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಕಲರ್ಫುಲ್ಲಾಗಿ. ಈಗ ಇದನ್ನು ಕನ್ಸಿಸ್ಟೆನ್ಸಿ ಯಾರ್ಯಾರಿಗೆ ಯಾವ್ಯಾವ ಥರ ಬೇಕು, ಒಬ್ಬೊಬ್ಬರು ಗಟ್ಟಿಯಾಗಿ ತಿಂತಾರೆ, ಒಬ್ಬೊಬ್ಬರು ಅದನ್ನು ನಾವು ಬಿಸಿಬೇಳೆ ಭಾತ್ ಥರ ತೆಳುವಾಗೂ ಮಾಡ್ಕೋಬೋದು. ಟೇಸ್ಟಿಗೆ ತಕ್ಕಂಗೆ ನಾವು ನೀರನ್ನು ಕೂಡ ಆ್ಯಡ್ ಮಾಡ್ಕೊ